ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಅಳಲ್ಗೇರಿ ಹಾಗೂ ಕಲ್ಲದೇವರು ಗ್ರಾಮಗಳಲ್ಲಿ ನೂತನ ಸಚಿವ ರುದ್ರಪ್ಪ ಲಮಾಣಿಯವರು ಬರ ವೀಕ್ಷಣೆ ನಡೆಸಿದರು. ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತದೊಂದಿಗೆ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಮಳೆ ಕೊರತೆಯಿಂದ ಹಾನಿಗೊಳಗಾಗಿರುವ ಮೆಕ್ಕೆಜೋಳ ಬೆಳೆಗಳ ಸ್ಥಿತಿಯನ್ನು ಪರಿಶೀಲಿಸಿದರು. ಹೊಲದಲ್ಲಿಯೇ ಮೆಕ್ಕೆಜೋಳದ ತೆನೆಗಳನ್ನು ಸೀಳಿ ಕಾಳುಗಳ ಬೆಳವಣಿಗೆಯನ್ನು ಗಮನಿಸಿ ಬೆಳೆ ನಷ್ಟದ ಕುರಿತು ರೈತರಿಂದ ಮಾಹಿತಿ ಪಡೆದರು. ಈ ವೇಳೆ ರೈತರು ಸಚಿವರು ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು. ಕಣ್ಣಿಗೆ ಹೊಲಗಳು ಹಸಿರಾಗಿ ಕಾಣಿಸುತ್ತಿದ್ದರೂ ಬೆಳೆಗಳಲ್ಲಿ ಸಮರ್ಪಕ ಇಳುವರಿ ಇಲ್ಲ. ಮಳೆ ಕೊರತೆ ಮತ್ತು ಕೀಟಬಾಧೆಯಿಂದ ಸಾಕಷ್ಟು ನಷ್ಟವಾಗಿದೆ ಎಂದು ರೈತರು ವಿವರಿಸಿದರು. ತಕ್ಷಣ ಮಧ್ಯಂತರ ಪರಿಹಾರ ನೀಡುವಂತೆ ಸರ್ಕಾರವನ್ನ ಒತ್ತಾಯಿಸಿದರು. ಬರ ವೀಕ್ಷಣೆ ಬಳಿಕ ಮಾತನಾಡಿದ ಸಚಿವ ರುದ್ರಪ್ಪ ಲಮಾಣಿಯವರು ಜೂನ್ ತಿಂಗಳಲ್ಲಿ ಸುರಿದ ಮಳೆಯಿಂದ ರೈತರು ಬಿತ್ತನೆ ಮಾಡಿದರು. ಆದರೆ ಬಿತ್ತನೆ ಬಳಿಕ ನಿರೀಕ್ಷಿತ ಮಳೆಯಾಗಿಲ್ಲ. ಇದೀಗ ಜಿನುಗು ಮಳೆಯಾಗುತ್ತಿದ್ದು ಬೆಳೆಗಳ ಸ್ಥಿತಿಯ ಬಗ್ಗೆ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಿದರು. ರೈತರು ಇದನ್ನ ಹಸಿರು ಬರ ಎಂದು ಹೇಳುತ್ತಿದ್ದಾರೆ. ಹೊರನೋಟಕ್ಕೆ ಬೆಳೆ ಹಸಿರಾಗಿ ಕಂಡರೂ ಇಳುವರಿ ಬರುವ ಸಾಧ್ಯತೆ ಮಾತ್ರ ಕಡಿಮೆ ಇದೆ. ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳೊಂದಿಗೆ ಬೆಳೆ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದ್ದು ಸಂಪೂರ್ಣ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದೆಂದು ಸಚಿವರು ತಿಳಿಸಿದರು. ಮಧ್ಯಂತರ ಪರಿಹಾರ ನೀಡುವುದು ರಾಜ್ಯ ಸರ್ಕಾರಕ್ಕೆ ಸವಾಲಿನ ಕೆಲಸವಾಗಿದೆ. ಕೇಂದ್ರ ಸರ್ಕಾರದ ಸಂಬಂಧಿತ ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಸ್ಥಿತಿಯನ್ನ ಪರಿಶೀಲಿಸಬೇಕಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳಿಗೆ ಈಗಾಗಲೇ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ. ಮೆಕ್ಕೆಜೋಳದ ಜೊತೆಗೆ ಸೋಯಾಬೀನ್ ಬೆಳೆಗಳ ಸ್ಥಿತಿಯು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ ಎಂದು ಸಚಿವರು ಹೇಳಿದರು. ಕಡಿಮೆ ಮಳೆ ಆಗಿದೆ, ಆದ್ದರಿಂದ ಬೆಳೆಗಳನ್ನ ಬಿತ್ತಿದ್ರು ರೈತರು. ಜೂನ್ ತಿಂಗಳಲ್ಲಿ ಮಳೆ ಆಯ್ತು, ಬೆಳೆ ಬಿತ್ತಿದ್ರು. ಬಿತ್ತಿದ ನಂತರ ಮಳೆ ಹೋಯ್ತು. ಮತ್ತೆ ಈಗ ಮಳೆ ಪ್ರಾರಂಭ ಆಗಿ ಅದು ಬಹಳ ದೊಡ್ಡ ಮಳೆ, ಕೆರೆ ಕಟ್ಟೆ ತುಂಬತಕ್ಕಂಥದ್ದಲ್ಲ, ಜಿನುಗು ಮಳೆ. ಅದು ಭೂಮಿ ತೊಯ್ತತೆ, ಶಕ್ತಿ ಬರ್ತದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬೆಳೆಗಳು ಇದ್ದಾವೆ. ಈಗ ಒಂದ್ ಕಡೆ ನಾವು ಅಳಲ್ಗೆರೆ ಒಳಗೂ ನೋಡಿದ್ವಿ. ಅಲ್ಲಿ ಏನಾಗಿದೆ, ಬೆಳೆ ಕಾಣ್ತಾ ಇದೆ, ಆದರೆ ತೆನೆ ತೆಗೆದು ನೋಡಿದಾಗ ನೀವೆಲ್ಲ ನೋಡಿದ್ರಿ, ತೆನೆಗಳು ಕೂಡ ಒಂದು ಬಳ್ಳು, ಏನು ಹೆಬ್ಬಳ್ಳು ಅಲ್ಲ, ಕಿರುಬೆರಳು ದರದಲ್ಲಿ ಬೆಳೆಗಳು ಇದೆ. ಅದರಿಂದ ಅವ್ರ ರೈತರು ಏನಂತಾರೆ, ಇದು ಬೆಳೆ ಕಣ್ಣಿಗೆ ಕಾಣ್ತತಿ, ಇಳುವರಿ ಬರೋದಿಲ್ಲ. ಆದರೆ ಹಸಿರಿದೆ, ಇಳುವರಿ. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಅವ್ರು ಹೇಳ್ತಾ ಇದ್ರು, ಇದು ಹಸಿರು ಬರ ಅಂತ. ಬೆಳೆ ಇದೆ, ಕಾಣ್ತದೆ, ಆದರೆ ಇಳುವರಿ ಇಲ್ಲ. ಅದು ನಿಮಗೂ ಕೂಡ ಗೊತ್ತಿದೆ, ನಮಗೂ ಇದೆ. ಅದಕ್ಕೆ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ನವ್ರು ಕರೆಸಿ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ನಾವು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಬಂದು ಇದನ್ನ ಒಂದು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಇವತ್ತು ಹಿರೇಕೆರೂರು ತಾಲೂಕು ಕೂಡ ನೋಡ್ತೀವಿ. ನೋಡಿ ಸರ್ಕಾರಕ್ಕೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ವರದಿ ಮಾಡಿ, ಅದು ಸಂಬಂಧಪಟ್ಟಂತ ಅಧಿಕಾರಿಗಳು, ಕಂದಾಯ ಇಲಾಖೆಯವರು ಇದ್ರ ಬಗ್ಗೆ ಏನೇನು ಮಾಹಿತಿ ಬೇಕೋ ಅದನ್ನೆಲ್ಲವನ್ನು ಸರ್ಕಾರಕ್ಕೆ ಕಳಿಸ್ತಾರೆ. ನಾನು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಅಲ್ಲಿ ಚರ್ಚೆ ಮಾಡ್ತಾರೆ. ರೈತರು ಮಧ್ಯಂತರ ಪರಿಹಾರ ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ? ಮಧ್ಯಂತರ ಪರಿಹಾರ ಕೊಡೋದು ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಟೀಮು ಕೂಡ ಬರಬೇಕಾಗ್ತದೆ. ಇಲ್ಲಿಂದ ನಮ್ಮ ಸಂಬಂಧಪಟ್ಟಂತ ಅಧಿಕಾರಿಗಳು ರಿಪೋರ್ಟ್ ಕಳಿಸ್ತಾರೆ. ಆ ರಿಪೋರ್ಟ್ ಅನ್ನು ಕಳಿಸಿದ ಮೇಲೆ ಅವ್ರು ಬರ್ತಾರೆ. ಬಂದ್ರು ಅಂತಂದ್ರೆ ಅದು ನೋಡದೆ ಐತಿ ಫಸಲ್ ಐತಿ ಅನ್ನುವಂತ ವರದಿಯನ್ನು ಕೊಡ್ತಾರೆ. ನೋಡ್ರಿ, ಮನುಷ್ಯ ಅದಾನ ಉಸಿರಾಡ್ತಾನ, ಕೋಮಾದೊಳಗೆ ಅದಾವ. ಕೋಮಾದೊಳಗಿದ್ದ ಅವ್ನಿಗೆ ಎದ್ದು ಕೆಲಸ ಮಾಡಪ್ಪ, ಅದು ದುಡ್ಡು ತಿನ್ನು ಅಂತ ಹೇಳಿದ್ರೆ ಹೆಂಗ್ ತಿನ್ನಕಾಕತಿ? ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಇದೆ. ಅಲ್ಲ, ಮಾಡಬೇಕು ಅನ್ನೋದಕ್ಕೆ ಇವತ್ತು ನಾವೆಲ್ಲ ಬಂದಿರೋದು. ಏನಾಗಿದೆ, ಇದು ಗೊತ್ತಿರ್ಲಿಲ್ಲ, ಹಸಿರು ಐತಿ ಅಂತ ನೋಡ್ತಿದ್ವಿ. ಆ ಪರಿಸ್ಥಿತಿ ಏನಾಗಿದೆ ಇವತ್ತು, ಅದನ್ನ ನೋಡ್ಬೇಕಾಗಿದೆ. ಹಾವೇರಿ ಜಿಲ್ಲೆ ಬರ ಅನ್ನುವಂಥದ್ದು ಏನಿಲ್ಲ, ಚೆನ್ನಾಗಿದೆ, ನಾನು ಈ ಜಿಲ್ಲೆಯವನೇ ಅಂತಂದಿದ್ರಿ. ಇವಾಗೆಲ್ಲ ವಾಸ್ತವ ಗೊತ್ತಾಯ್ತಲ್ಲ ಸರ್, ಇವಾಗ ಅದನ್ನ ನೋಡ್ಬೇಕಾಗಿತ್ತು. ಅದಕ್ಕಾಗಿ ನಾನು ನೋಡೋಣ ಅಂತ ಬಂದಿರೋದು. ಇವತ್ತು ನೋಡಿದೆ. ಆಮೇಲೆ ಬೆಳೆ ಹೆಸರು ಕಾಣ್ತದೆ, ಅದರಿಂದ ನೋಡ್ಲಿಕ್ಕೆ ಹಂಗ ಅನಿಸ್ತತಿ. ಆದ್ರೆ ಒಳಗೆ ಬಂದು ನೋಡಿದಾಗ ಅದು ಇಳುವರಿನೇ ಬರೋದಿಲ್ಲ. ಇದ್ರಾಗ ನೀವೇ ಲೆಕ್ಕ ಹಾಕ್ರಿ ಎಷ್ಟು ಇಳುವರಿ ಬರಬಹುದು ಅಂತ. ಏನೂ ಮಾಡಕ್ ಸಾಧ್ಯ ಇಲ್ಲ. ಆದ್ದರಿಂದ
ನಾವು ಎಲ್ಲ ರೀತಿಯಿಂದ ಮಳೆ ಪ್ರಮಾಣ ಬಹಳ ಕಡಿಮೆ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನೀರಿನ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ. ಅದರಿಂದ ಒಳ್ಳೆ ಮಳೆ ಆದರೆ ನಾವೆಲ್ಲ ದೇವರಿಗೆ ಕೈ ಮುಗಿತೇವೆ. ಒಟ್ಟಾರೆ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಹಸಿರು ಬರದ ನಡುವೆ ಬೆಳೆ ನಷ್ಟದ ಆತಂಕ ಎದುರಿಸುತ್ತಿದ್ದಾರೆ. ಸರ್ಕಾರದಿಂದ ಪರಿಹಾರ ಮತ್ತು ನೆರವಿನ ನಿರೀಕ್ಷೆಯಲ್ಲಿರುವ ರೈತರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ಪಂದನೆ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.